ರೈತಂದು ದರ್ಬಾರು ಅಂತಾರ, ರಾಜ್ಯನ ದರ್ಬಾರು ಕಣ್ರಿ. ನಮ್ಗೆ ಇಷ್ಟ ಇದ್ರೆ ಮಾಡ್ಬೋದು, ಕಷ್ಟ ಆದ್ರೆ ಮನೆ ಕಡೆ ಹೋಗ್ಬೋದು. ನಮ್ಮನ್ನ ಹೇಳೋರಿಲ್ಲ, ಕೇಳೋರಿಲ್ಲ, ಮಾಡೋರಂತೂ ಮೊದಲೇ ಇಲ್ಲ. ಇಲ್ಲಿ ಆಳುಗಳು ನಾವೇ, ಯಜಮಾನ್ರುಗಳು ನಾವೇ ಅಲ್ವಾ? ಅದಕ್ಕೆ ಇದನ್ನೆಲ್ಲ ಓಡ್ಸೋ ಪಾಟ್ಗೆ ನಮ್ಮ ತಿಕ್ಕ ಹರಿದು ಊರ್ ಬಾಕ್ಲಾಗೋಗದೆ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ. ಗೋಲ್ಡ್ ವಿನ್ನರ್ ಎಣ್ಣೆ ಏನಕ್ಕಪ್ಪ ಗೋಲ್ಡ್ ವಿನ್ನರ್ ಎಣ್ಣೆ ತೋಟಕ್ಕೆ ಎತ್ಕೊಂಡ್ ಬಂದಿದ್ದಾನೆ, ಏನ್ ಮಾಡಕ್ಕೆ? ಏನಂದ್ರೆ ಡಾಕ್ಟರ್ಗಳು ಅವ್ರು ಇವ್ರು ಹೇಳ್ತಾರಲ್ವಾ, ತರಕಾರಿ ತಿನ್ರಿ ತರಕಾರಿ ತಿನ್ರಿ ತರಕಾರಿ ತಿನ್ರಿ ಅಂತ. ಅದು ಯಾಕೆ ಕೇಳ್ತಾರೆ ಗೊತ್ತಾ ನಿಮ್ಗೆ? ಈ ಸಗಣಿ ನಾವು ತಿನ್ನಾಕದೈತಾ? ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಮಯ ಬಂದು 6:30 ಆಗಿದೆ ಕಣ್ರಿ. ಇವತ್ತು ತೋಟಕ್ಕೆ ಬರೋದು ಸ್ವಲ್ಪ ತಡ ಆಯಿತು. 6 ಗಂಟೆಗೆಲ್ಲ ಬರಬೇಕಾಗಿತ್ತು, ಆದರೆ ನಾವು ಸ್ವಲ್ಪ ತಾರಾಡ್ಕೊಂಡು ಬಂದ್ರಿ. ಯಾಕಪ್ಪ ಅಂತ ಹೇಳಿದ್ರೆ ನೈಟ್ ಬಂದು ಒಳ್ಳೆ ಮಳೆ ಬಿತ್ತು. ಮಳೆ ಅಂದರೆ ಜೋರು ಮಳೆ ಇಲ್ಲ, ಜಡಿ ಥರ ಚೆನ್ನಾಗಿ ನಿಂದೈತೆ ಭೂಮಿ ಅಂತೂ. ಗೊಬ್ಬರ ಎತ್ತಾಕಬೇಕಾಗಿತ್ತು. ಗೊಬ್ಬರ ಎಲ್ಲ ಆಲ್ಮೋಸ್ಟ್ ನೆನ್ನೆ ಎತ್ತಾಕಿದ್ದೀವಿ, ಆದರೆ ಇನ್ನೊಂದು 15 ಬೇಸನ್ ಎತ್ತಾಕಬೇಕಾಗಿತ್ತು ಅಷ್ಟೇ. ಅಷ್ಟರಲ್ಲಿ ಎತ್ತಾಕ್ತಾ ಇದ್ರಿ, ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು. ಹಾಗಾಗಿ ಕೆಲಸನ ಸ್ಟಾಪ್ ಮಾಡಿದ್ರಿ. ಏನಂದರೆ ಮಳೆ ಬಿದ್ದಿದೆ ಅಂದರೆ ನಮ್ಮ ಚಪ್ರದಲ್ಲಿ ಆಗೋದಿಲ್ಲ, ಯಾಕಂದರೆ ಮೇಲೆ ಸೋರ್ತಾ ಇರುತ್ತೆ, ಮತ್ತು ಗೊಬ್ಬರ ಕೂಡ ನೆಂದಿರ್ತೈತೆ, ಸಿಕ್ಕಾಪಟ್ಟೆ ತೂಕ ಇರುತ್ತೆ. ಇವಾಗ ಕೂಡ ತೂಕ ಇದ್ದೇ ಇರ್ತೈತೆ, ಆದರೆ ಚಪ್ರದ ಮೇಲೆ ನೀರು ಇರಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಮತ್ತೆ ಗೊಬ್ಬರ ಹಾಕೋದಕ್ಕೆ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡೋದಂದರೆ ಏನು? ನೀವು ಮಾಡೋ ಒಂದು ಲೈಕ್, ನೀವು ಒಂದು ಲೈಕ್ ಮಾಡಿದ್ರೆ ನಮಗೆ ಅಷ್ಟೇ ಖುಷಿ ಆಗುತ್ತೆ. ಅಯ್ಯೋ ನಮ್ಮ ವಿಡಿಯೋನು ಇಷ್ಟಪಡ್ತಾರೆ, ನಮ್ಮನ್ನು ನೋಡ್ತಾರೆ ಅಂತ ನಮಗೂ ಕೂಡ ಇಷ್ಟ ಆಗುತ್ತೆ. ಆದರೆ ನೋಡೋರು ಯಾರು ಲೈಕೇ ಮಾಡೋದಿಲ್ಲ, ಅಟ್ಲೀಸ್ಟ್ ನೀವಾದರೂ ಮಾಡಿರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ. ನಿನ್ನೆ ಯಾವ್ದು ಗೊಬ್ಬರ ಎತ್ತಾಕದ್ದೆ ಅಂತ ಬನ್ನಿ ತೋರಿಸ್ತೀನಿ. ನಿನ್ನೆ ಬಂದು ಇದೇ ಕಣ್ರಿ ಗೊಬ್ಬರ ಎತ್ತಾಕಿದ್ದು. ಇನ್ನೂ ಗೊಬ್ಬರ ಎತ್ತಾಕಿದ್ದೀವಿ, ಇದು ಅರಳಿಲ್ಲ. ಸುಮಾರು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು, ಇಲ್ಲಿಂದ ಸ್ಟಾರ್ಟ್ ಮಾಡಿ ಇವಾಗ ಎತ್ಕೊಂಡೋಗಿ ಕಾಣಿಸ್ತಾ ಇದೆ ನಿಮಗೆ, ಕಾಣಿಸ್ತಾ ಇದೆಯಲ್ಲ ಗುಡ್ಡೆ ಎಲ್ಲ ಗುಣಿಗಳೆಲ್ಲ ಲಾಸ್ಟ್ ಗಂಟೆ ಹೊಲ್ಟಿದ್ದೀವಿ. ಆದರೆ ಇನ್ನೊಂದು ಲಾಸ್ಟಲ್ಲಿ ಇನ್ನೊಂದು 15 ಗುಣಿ ಇದೆ, ಇನ್ನು ಅದನ್ನು ಹಾಕಬೇಕು. ಅದನ್ನು ಹಾಕೋದಕ್ಕೆ ಇವಾಗ ನಾನು ಆಲ್ಮೋಸ್ಟ್ ಬಂದಿದ್ದೀನಿ. ನೆನ್ನೆ ಬೇಸನ್ಗಳು ಎಲ್ಲ ಅಂದರೆ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿದ್ರಿ, ಯಾಕಂದರೆ ಮಳೆ ಬಂತು ಜೋರಾಗಿ. ಹಾಗಾಗಿ ಬೇಸನ್ನು ಕೂಡ ಅಲ್ಲೇ ವೇಟಿಂಗ್ ಮಾಡ್ತಾ ಇದೆ. ಇವಾಗ ಎತ್ಕೊಂಡೋಗಿ ಹಾಕಬೇಕು. ನೆನ್ನೆ ಒಂದು ಲೋಡ್ ಗೊಬ್ಬರ ನಿಮಗೆ ತೋರಿಸಿದ್ನಲ್ವ ನೆನ್ನೆ ವ್ಲಾಗಲ್ಲಿ. ಇವಾಗ ಎಷ್ಟು ಖಾಲಿ ಮಾಡಿದ್ದೀರಿ ನೋಡಿ, ಬನ್ನಿ ತೋರಿಸ್ತೀನಿ. ನೆನ್ನೆ ಬಂದು ಗೊಬ್ಬರನ ಒಂದು ಲೋಡ್ ಇದ್ದಿದ್ದು ಗೊಬ್ಬರನ ಇಷ್ಟು ಎತ್ಕೊಂಡ್ಬಂದಿದ್ದೀವಿ. ಇನ್ನು ಸುಮಾರು 15 ಬೇಸನ್ ಬೇಕು. ಇನ್ನು 15 ಬೇಸನ್ ಇನ್ನೂ ಮೇಲೇ ಆಗ್ತೈತೆ. ಆದರೆ ಇಲ್ಲಿರೋ ಗೊಬ್ಬರ ಬಂದು ನಮಗಿಲ್ಲಿರೋ ಗೊಬ್ಬರ ಈ ಹಂಚಾಗೆಲ್ಲನ ಹಾಕೊಳ್ಳೋಣ, ಹತ್ರ ಇರೋ ಜಾಗದಲ್ಲಿ ಹಾಕೊಳ್ಳೋಣ. ಇವಾಗ ಸದ್ಯಕ್ಕೆ ಲಾಸ್ಟ್ ಡೆಡ್ ಎಂಡು ಬಂದು ಇನ್ನೊಂದು 15 ಬೇಸನ್ ಬೇಕು, ಅಲ್ಲಿ ಹಾಕ್ಕೊಂಡು ಇದು ಗೊಬ್ಬರ ನೀರು ಹಾಕ್ಕೊಂಡ್ರೆ ಕೆಲಸ ಮುಗಿಯುತ್ತಿದ್ರದ್ದು. ಇನ್ನು ಮಳೆ ಬಿತ್ತ ಗೊಬ್ಬರ ಚೆನ್ನಾಗಿ ರೋಸ್ಟು ತೊಂಡೆ ಗಿಡ ಬುಡಕ್ಕೆ ಸಿಗುತ್ತೆ, ಚೆನ್ನಾಗಿ ತೊಂಡೆಕಾಯಿ ಬಿಡುತ್ತೆ ಕಣ್ರಿ. 15 ಬೇಸನ್ನು ಇದು ಗೊಬ್ಬರ ಹಾಕಬೇಕಾಗಿತ್ತು, ಹಾಕಿದ್ದಾಯಿತು. ಬೇಸನ್ಗೆಲ್ಲ ಎಲ್ಲ ಅಂದರೆ ಎಲ್ಲ ಎತ್ಕೊಂಬಂದು ಇಟ್ಟಿದ್ದೀವಿ. ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಮತ್ತು ನಮ್ಮಮ್ಮ ಕೂತ್ಕೊಂಡಿದ್ದೀವಿ. ನಮ್ಮಮ್ಮ ಎಲ್ಲ ಅಡುಗೆ ಆಗ್ತಾವ್ರೆ. ಎಲ್ಲ ಅಡುಗೆ ಹಾಕ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಬಂದು ಈ ಗೊಬ್ಬರನ ಎಲ್ಲ ಗುಡ್ಡೆ ಇದೆಯಲ್ಲ, ಇದನ್ನೆಲ್ಲ ಬಂದು ಗುಣಿಸುತ್ತವರು ಅರಳಬೇಕು, ಅಂದರೆ ಸ್ಪ್ರೆಡ್ ಮಾಡಬೇಕು. ಈ ಕೆಲಸ ಇನ್ನು ಮಾಡಿಬಿಟ್ರೆ ಇದ್ರ ತಂಟೆ ಮುಗಿಯಿತು. ಇದ್ರ ತಂಟೆ ಮುಗಿಸ್ಕೊಂಡಿದ್ದಾದ್ಮೇಲೆ ಒಳ್ಳೆ ಮಳೆ ಅಂತೂ ಬಿದ್ದೈತೆ. ನೋಡೋಣ, ಇವತ್ತು ಸಂಜೆ ಮಳೆ ಇಲ್ಲ ಅಂದರೆ ನಾಳೆ ಇದರಲ್ಲಿ ರೋಟ್ರಿ ಹೊಡಿಬೇಕು. ಕಸ ಬಂದು ಎಳ್ಕೊಂಡು ಕೂತೈತೆ. ಎಷ್ಟು ಜನ ಬರಲಿ, ಡೋಂಟ್ ವರಿ, ತಲೆನೇ ಕೆಡ್ಸ್ಕೊಳಲ್ಲ, ಯಾಕಂದರೆ ಟಿಲ್ಲರ್ ಇದೆ, ಹೊಡೆದು ಬಿಸಾಕ್ಬೋದು. ಇವಾಗ ಇದನ್ನೆಲ್ಲ ಗುಣಿಗಳಲ್ಲಿ ಗೊಬ್ಬರ ನೆರಬೇಕು ಕಣ್ರಿ. ಈ ಥರ ಗೊಬ್ಬರನ ನೆರುಕೊಬೇಕು ಕಣ್ರಿ. ಅಂದರೆ ಆ ಗುಡ್ಡೆ ಇರೋದನ್ನು ಸುತ್ತೂರು ಕೂಡ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ನಾವು ಮಾಡ್ತಾಯಿದ್ರಲ್ಲ ಆ ಥರ ಮಾಡಿಕೊಂಡು ಎಂಟಿಗೆ ಸಿಕ್ಕಿದ್ದು ಅದನ್ನು ಕೈಯಲ್ಲಿ ಧೂಳು ಮಾಡ್ಕೊಂಡು ಬಿಟ್ಬಿಟ್ರೆ ಮಳೆ ಬಂದಾಗ ಮತ್ತು ನಾವು ನೀರು ಬಿಟ್ಟಾಗ, ನಾವು ಎಷ್ಟೇ ನೀರು ಬಿಟ್ಟರೂ ಮಳೆ ಅಷ್ಟು ಬರೋದಿಲ್ಲ. ಏನಂತ ಹೇಳಿದ್ರೆ ಮಳೆ ಬಿದ್ದರೆ ಜೋರಾಗಿ ಬೀಳ್ತೈತಲ್ಲ, ಆ ಒಂದು ಬೀಳೋ ಸ್ಪೀಡ್ಗೆ ಬಂದು ತುಂಬ ಚೆನ್ನಾಗಿ ಸಗಣಿ ಕರಗಿ ರೋಸ್ಟ್ ಎಲ್ಲ ಚೆನ್ನಾಗಿ ಬುಡಗಳಿಗೆ ಚೆನ್ನಾಗಿ ಹೋಗುತ್ತೆ, ಮತ್ತು ಒಳ್ಳೆ ಲೀಡಂತೂ ಬಂದೇ ಬರುತ್ತೆ. ಹಾಗಾಗಿ ಗೊಬ್ಬರ ನಾವು ಎಷ್ಟೇ ಹಾಕಿದ್ರೂ ಕೂಡ, ನಾವು ಎಷ್ಟೇ ನೀರು ಬಿಟ್ಟರೂ ಅದು ಕರಗೋದಿಲ್ಲ. ಏನಿದ್ರೂ ಕೂಡ ಮಳೆ ಬೀಳಬೇಕು. ಜೋರಾಗಿ ಮಳೆ ಬಿದ್ದರೆ ಆ ಒಂದು ರೋಸ್ಟ್ ಎಲ್ಲ ಕೆಳಗಡೆ ಇಳಿದೈತೆ. ಏನದ ಈಗ ಸಮಯ ಬಂದು 9 ಗಂಟೆ 15 ನಿಮಿಷ ಆಗಿದೆ ಕಣ್ರಿ. ಅಂತೂ ಎಲ್ಲ ಗೊಬ್ಬರ ನೆರವಿದ್ದಾಯಿತು.
ಆಲ್ಮೋಸ್ಟ್ ನೋಡ್ತಾ ಇರ್ಬೋದು. ಅವಾಗಲೆಲ್ಲ ಗುಡ್ಡೆ ಥರ ಇತ್ತು, ಇವಾಗೆಲ್ಲ ನೆರವು ಹಾಕಿದ್ದೀವಿ, ಅಂದರೆ ಎಲ್ಲ ಸ್ಪ್ರೆಡ್ ಮಾಡಿ ಹರಳಿದ್ದೀವಿ. ಎಲ್ಲ ಹರಳಿರೋ ಒಂದು ಗುಣಿಗಳು ಈ ಥರ ಇದೆ ಕಣ್ರಿ. ಹರಳಿರೋದಕ್ಕೆ ನಮ್ಮ ಕೈಗಳು ನೋಡ್ರಿ ಯಾವ ರೀತಿಯಾಗಿದೆ. ಓಕೆ, ಕೈ ಸಗಣಿ ಅದರಿ, ಕೈ ತುಂಬ ತೊಂಡೆಕಾಯಿ ಅಂತಲೇ ಹೇಳ್ಬೋದು. ಹಾಗಾಗಿ ಏನಂದರೆ ಡಾಕ್ಟರ್ಗಳು ಅವ್ರು ಇವ್ರು ಹೇಳ್ತಾರಲ್ವ, ತರಕಾರಿ ತಿನ್ನಿರಿ ಅಂತ. ಅದು ಯಾಕೆ ಹೇಳ್ತಾರೆ ಗೊತ್ತಾ ನಿಮಗೆ? ಈ ಸಗಣಿ ನಾವು ತಿನ್ನೋಕ್ಕದಾಯ್ತಾ? ಈ ಸಗಣಿ ನಾವು ತಿನ್ನೋಕ್ಕಾಗಲ್ಲ. ಹಾಗಾಗಿ ಇದರಲ್ಲಿ ಬೆಳೆದಿರೋ ಒಂದು ತರಕಾರಿಗಳನ್ನ, ತೊಂಡೆಕಾಯಿಗಳನ್ನ ತಿನ್ನಬೇಕು. ತುಂಬ ಚೆನ್ನಾಗಿ ಬರ್ತದೆ, ತುಂಬ ಚೆನ್ನಾಗಿ ಹೆಲ್ತಿಯಾಗಿ ಇರ್ತದೆ. ಹಾಗಾಗಿ ಈ ಸಗಣಿ, ಗಂಜಲ ಇವೆಲ್ಲ ಬಿದ್ದಿರೋ ಒಂದು ಗೊಬ್ಬರಗಳನ್ನ ತಿನ್ನಬೇಕು. ತರಕಾರಿಗಳಿಗೆ ಹಾಕಿ ಬೆಳಿತೀವಲ್ವ ನಾವು ಒಳ್ಳೆ ಇಳುವರಿ ಬರಲಿ ಅಂತ ನಾವು ಗೊಬ್ಬರ ಹಾಕಿ ಬೆಳಿತೀವಿ. ಆದರೆ ಜನರಿಗೆ ಏನಪ್ಪ ಉಪಯೋಗ ಅಂದರೆ ಇದನ್ನು ತಿನ್ನೋದ್ರಿಂದ ಆಲ್ಮೋಸ್ಟು ತುಂಬ ಚೆನ್ನಾಗಿ ಆರೋಗ್ಯ ಇರ್ತದೆ. ಹಲವಾರು ಪೋಷಕಾಂಶಗಳು ಸಿಗುತ್ತೆ, ಎ ಇಂದ ಝೆಡ್ವರೆಗೂ ಎಲ್ಲ ವಿಟಮಿನ್ಗಳು ಸಿಗುತ್ತೆ ಕಣ್ರಿ. ಇನ್ನು ಗೊಬ್ಬರ ಹಾಕಿದ್ದಾಯಿತು. ಇನ್ನು ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಇದನ್ನೆಷ್ಟು ಬಂದು ಟಿಲ್ಲರ್ ಹೊಡಿಬೇಕು. ಇವಾಗ ಹೊಡಿಯೋಕ್ಕಾಗೋದಿಲ್ಲ. ಇವಾಗ ಗಾಳಿ ಬಿಸಿಲು ಎರಡೂ ಇದೆ. ಮಧ್ಯಾಹ್ನ ಮೇಲೆ ಏನೊಂದು ಸಬ್ಬಿ ಕೊಟ್ಟರೆ ಹೊಡಿಯೋದು, ಇಲ್ಲಾಂದರೆ ಇವತ್ತು ಮಳೆ ಇಲ್ಲಾಂದರೆ ನಾಳೆ ಹೊಡಿಬೇಕು. ಈ ಟಾಕ್ ಮುಗಿಸಿದ್ದೀನಿ ಅಂದರೆ ಇನ್ನು ಕೆಳಗಡೆ ಇರೋ ಕೆಲಸ ಏನೂ ಇರೋಲ್ಲ ನಮಗೆ, ಎಲ್ಲ ಮುಗಿಸಾಕ್ತೀನಿ. ಇನ್ನು ಇದು ನೆಕ್ಸ್ಟ್ ಟಿಲ್ಲರ್ ಹೊಡೆದ್ಬಿಟ್ರೆ, ಮೊದಲೇ ಹೊಡಿತಾ ಇದ್ದೆ, ಆದರೆ ಗೊಬ್ಬರ ಹಾಕ್ಬೇಕಾಗಿತ್ತಲ್ಲ, ಓಡಾಡೋಕ್ಕಾಗೋದಿಲ್ಲ, ಕಾಲುಗಳು ಒಂದು ಊತಿಕ್ಕಂತದೆ, ಹಾಗಾಗಿ ನಡೆಯೋಕ್ಕಾಗಲ್ಲ. ಹಾಗಾಗಿ ಟಿಲ್ಲರ್ ಓಡಿಸ್ಲಿಲ್ಲ. ನೋಡೋಣ, ಇವತ್ತು ಸಾಯಂಕಾಲ ಆದರೆ ಹೊಡೆಯೋದು, ಇಲ್ಲಾಂದರೆ ನಾಳೆ ಬೆಳಿಗ್ಗೆ ಹೊಡೆಯೋದು. ಮಳೆ ಇಲ್ಲಾಂದರೆ ಮಾತ್ರ ಹೊಡೆಯೋದು. ಮಳೆ ಇದ್ದರೆ ಆಗೋದಿಲ್ಲ, ಯಾಕಂದರೆ ಎಲ್ಲ ಬಿಲ್ಲೆಡ್ಗಳಿಗೆ ಮಣ್ಣು ಮೆತ್ಕೊಂತೈತೆ, ಹಾಗಾಗಿ ಆಗೋದಿಲ್ಲ. ನೋಡೋಣ ವಾತಾವರಣ ಹೇಗೆ ಏನು ಅಂತ ನೋಡಿ ಮಾಡೋಣ. ಓಕೆ ಫ್ರೆಂಡ್ಸ್, ಮಾರನೇ ದಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಂಡ್ರೆ. ಏನಂದರೆ ನಿನ್ನೆ ಅಷ್ಟು ಕೆಲಸ ಮಾಡಿ ಮುಗಿಸಿದ್ಮಾದ್ಮೇಲೆ ನೆಕ್ಸ್ಟು ಏನು ಕೆಲಸ ಮಾಡಲಿಲ್ಲ, ನನಗೂ ಏನೂ ಕಂಟೆಂಟ್ ಇಲ್ಲ ಅಂತ ನಾನು ಸುಮ್ಮನೆ ಆಗೋದೆ. ಇವಾಗ ಮಾರನೇ ದಿನ ಎತ್ಕೊಂಡೋಗ್ತಾ ಇದ್ದೀನಿ ಗೋಲ್ಡ್ ವಿನ್ನರ್ ಎಣ್ಣೆ. ಏನಕ್ಕಪ್ಪ ಗೋಲ್ಡ್ ವಿನ್ನರ್ ಎಣ್ಣೆ ತೋಟಕ್ಕೆ ಎತ್ಕೊಂಡ್ಬಂದಿದ್ದಾನೆ, ಏನು ಮಾಡೋಕ್ಕೆ, ಏನನ್ನ ಪಾರ್ಟಿ ಗೀಟಿ ಮಾಡ್ತಾರೇನೋ, ಮಾಡ್ಕೊಂಡು ತಿಂತಾರೇನೋ ಅಂದ್ಕೊಂಡ್ರ? ಖಂಡಿತ ಇಲ್ಲ ಕಣ್ರಿ. ಏನಂದರೆ ಟಿಲ್ಲರ್ ಓಡಿಸ್ಬೇಕು. ನಾನು ಹೇಳಿದ್ನಲ್ವ, ಆಲ್ಮೋಸ್ಟ್ ಗೊಬ್ಬರ ಎಲ್ಲ ಹಾಕಿದ್ದಾಯಿತು. ಇನ್ನು ನೆಕ್ಸ್ಟ್ ಬಂದು ಟಿಲ್ಲರ್ ಓಡಿಸ್ಬೇಕು. ಹಾಗಾಗಿ ಟಿಲ್ಲರಲ್ಲಿ ಪೆಟ್ರೋಲ್ ಸ್ವಲ್ಪ ಕಡಿಮೆ ಇತ್ತು. ಇವಾಗ 5 ಲೀಟ್ರ್ ಹಾಸ್ಕೊಂಬಂದೆ, 500 ರೂಪಾಯಿಗೆ ಹಾಸ್ಕೊಂಬಂದಿದ್ದೀನಿ. 500 ರೂಪಾಯಿಗೆ 4 ಲೀಟ್ರು 57 ಪಾಯಿಂಟ್ ಏನೋ ಬಂದಿದೆ ಆಲ್ಮೋಸ್ಟು. ಏನು ಮಾಡ್ತೀರಾ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು ಕಣ್ರಿ. ಹಾಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ, ಅವ್ರು ಕೊಟ್ಟಂಗೆ ನಾವು ಇಸ್ಕೊಂಡಂಗೆ ಅಲ್ವೇ, ಏನು ಮಾಡೋಕ್ಕಾಗಲ್ಲ. ಓಕೆ, ಬನ್ನಿ ಬೆಳಗ್ಗೆ ಹೋಗಿ ಕೆಲಸ ನೋಡೋಣ. ಇವತ್ತು ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ಅಂದರೆ, ಟಿಲ್ಲರ್ ಓಡ್ಸಕ್ಕೆ ಬಂದಿದ್ದೀನಿ. ಇವತ್ತು ಆದಷ್ಟು ಮುಗಿಸ್ಬೇಕು. ಯಾಕಂತ ಹೇಳಿದ್ರೆ ಬೇರೆ ಕೆಲಸಗಳಂತೂ ಸಿಕ್ಕಾಪಟ್ಟೆ ಇದ್ದಾವೆ, ಅದೆಲ್ಲ ಇದು ಮಾಡಬೇಕು. ಇವತ್ತು ಒಂದೇ ದಿನದಲ್ಲಿ ಆ ಬೈಲೆಲ್ಲ ಹೊಡೆದ್ಬಿಟ್ರೆ ಅದಾದಮೇಲೆ ಕೆಳಗಡೆ ಕೆಲಸ ಮುಗೀತೈತೆ. ನೆಲದಲ್ಲಿರೋದು ಇನ್ನೇನಿದ್ರು ಕೂಡ ಬೇರೆ ಕೆಲಸ ನೋಡ್ಬೋದು ಕಣ್ರಿ. ನಮ್ಮ ಟಿಲ್ಲರ್ ಬಂದು ಇವಾಗ ಸದ್ಯಕ್ಕೆ ಇಲ್ಲಿ ವೆಯ್ಟಿಂಗ್ ಮಾಡ್ತಾಯಿದ್ದೆ. ಅಂದರೆ ಸೈಲೆನ್ಸರ್ಗೆ ನೀರು ಹೋಗ್ಬಾರ್ದು ಅಂದ್ಬಿಟ್ಟು, ಮಳೆನ ಬಂದರೆ ನೀರು ಹೋಗ್ಬಾರ್ದು ಅಂದ್ಬಿಟ್ಟು ಆ ಥರ ಒಂದು ಬೇಸನ್ನ ಗೊಬ್ಬರ ಹಾಕಿದ್ದೀನಿ. ಇನ್ನು ಈ ಕಡೆ ಎಲ್ಲ ನೋಡ್ತಾ ಇದ್ದೀರಲ್ಲ ಗ್ರೀನ್, ಇದನ್ನೆಲ್ಲ ಆಲ್ಮೋಸ್ಟ್ ಹೊಡೆದಾಕಬೇಕು. ಎಷ್ಟಾಗುತ್ತೋ ಅಷ್ಟು ಮುಗಿಸೋಣ ಇವತ್ತು. ಆದಷ್ಟು ಟ್ರೈ ಮಾಡ್ತೀನಿ ಟಾಕಿ ಎಬ್ಬಿಸೋಕೆ ಇವತ್ತು. ಈಗಿದ್ದಿದ್ದು ನಮ್ಮ ತೋಟ ಆಲ್ಮೋಸ್ಟು ಯಾವ ಥರ ಮಾಡಾಕಿದ್ದೀನಿ ಗೊತ್ತಾ? ನೋಡಿರಿ, ಈ ಥರ ಮಾಡಾಕಿದ್ದೀನಿ. ಬೆಳಗ್ಗೆ ಬಂದು ಸ್ಟಾರ್ಟ್ ಮಾಡಿದ್ದು ಅಲ್ಲಿ, ಇವಾಗ ಅರ್ಧಕ್ಕೆ ಮುಗಿಸಾಕಿದ್ದೀನಿ. ಸಮಯ ಬಂದು 9:15 ಆಗಿದೆ. ಬೆಳಗ್ಗೆ ಬಂದು ಸ್ಟಾರ್ಟ್ ಮಾಡಿದ್ದು, ಇವಾಗ ಇಲ್ಲಿವರೆಗೂ ರುಬ್ಬಾಕೊಂಡು ಬಂದಿದ್ದೀನಿ. ಇವಾಗ ಸದ್ಯಕ್ಕೆ ಗಾಡಿ ಅಲ್ಲಿ ನಿಲ್ಲಿಸಿದ್ದೀನಿ. ಸಾಕಾಗೋಯ್ತು, ನನಗೂ ಸಾಕಾಯಿತು, ಈ ಕಡೆ ಗಾಡಿಗೂ ಸಾಕಾಗೋಯ್ತು. ಅದಕ್ಕೆ ಕುತ್ಕೊಂಡು ರೆಸ್ಟ್ ಮಾಡ್ತಾಯಿದ್ರಿ ಇಬ್ಬರು ಕೂಡ ಅಷ್ಟೇ. ನೋಡ್ತಾ ಇದ್ದೀರಾ, ಈ ಥರ ನಮ್ಮ ಟಿಲ್ಲರು ಕೆಲಸ ಮಾಡ್ತಾಯಿದೆ. ತ್ಯಾಮ ಚೆನ್ನಾಗಿದೆ, ಹುಳು ಚೆನ್ನಾಗೈತೆ, ಚೆನ್ನಾಗಿ ಕೀಳ್ತಾ ಐತೆ, ಮತ್ತು ಬಿಸಿಲು ಕೂಡ ಬೀಳ್ತಾ ಇದೆ. 2 ದಿನ ಬಿಸಿಲುಕ್ಕಾದ್ರೆ ಸಾಕು, ಆರಾಮಾಗಿ ಒಣ್ಕೊಂಡು ಹೊಲ್ಟತ್ತೈತೆ ಕಣ್ರಿ. ಏನಂದರೆ 2 ದಿನ ಬಿಸಿಲು ಕಾಯಲೇಬೇಕು. ಏನಾದರೂ ಇವತ್ತು ಸಾಯಂಕಾಲ ಮಳೆ ಬಂದರೆ ಪರವಾಗಿಲ್ಲ, ಮಳೆ ಬಂದರೂ ತಿರ್ಗಿ ಮಾರನೇ ದಿನ ಬಿಸಿಲು ಬಂದರೆ ಒಣ್ಕೊಂಡು ಹೊರಟೋಗುತ್ತೆ. ಆದರೆ ಏನಾದರೂ ಹಿಂದಿಂದೆ ಏನಾದ್ರು ಜಡಿ ಇಟ್ಕೊಂಡಿದೆ ಅಂತ ಹೇಳಿದ್ರೆ, ನಾನು ಉತ್ತೇನು ಬಿಟ್ಟಿದ್ದೀನಿ ಆಲ್ಮೋಸ್ಟ್, ಮತ್ತೆ ಎಲ್ಲ ಅದೇ ರೀತಿಯಾಗಿ ಅಂಟ್ಕೊಂಡು ಬಿಡ್ತೈತೆ. ಹಾಗಾಗಿ 1-2 ದಿನ ಬಿಸಿಲುಕಾದ್ರೆ ಕ್ಲೀನಾಗಿ ಎಲ್ಲ ಸೊಂಡ್ರಕೊಂಡು ಹೊರಟೋಗುತ್ತೆ. ಆಲ್ಮೋಸ್ಟ್ ಇದು ಮೊನ್ನೆ ಎಲ್ಲ ಹೊಡೆದಿರೋ ಒಂದು ಬೈಲು, ಇದು ನೋಡಿರಿ ಎಷ್ಟು ನೀಟಾಗಿದೆ, ಕಾಣಿಸ್ತಾ ಇದೆಯಾ? ಎಷ್ಟು ಚೆನ್ನಾಗಿ ನೀಟಾಗಿದೆ, ಎಲ್ಲ ಸುಂಡ್ರಕೊಂಡು ಹೋಯ್ತು, ಎಲ್ಲ ನೀಟಾಗಿ ಚೆನ್ನಾಗಿ ಬಣ್ಣವಾಗೋಯ್ತು. ಇನ್ನು ಇದು ಮಾತ್ರ ಬ್ಯಾಲೆನ್ಸ್ ಐತೆ, ಇದು ರುಬ್ಬೋ ಕೆಲಸ ಇವಾಗ ನಡೀತಾ ಇದೆ ಕಣ್ರಿ. ರುಬ್ಬಿ ಸಾಕಾಯ್ತು, ಹೊಟ್ಟೆ ಬೇರೆ ಹಸಿತೈತೆ, ನೀರು ಕೂಡ ದಾವರ ಹಾಕ್ತೈತೆ, ಏನು ಮಾಡೋದು ಗೊತ್ತಿಲ್ಲ. ಇನ್ನು ಇವತ್ತು ನಮ್ಮಮ್ಮ ತೋಟಕ್ಕೆ ಬಂದಿಲ್ಲ ಆಲ್ಮೋಸ್ಟ್.
ಮನೆಗೆ ಊಟಕ್ಕೆ ಬಾ ಅಂತ ಹೇಳಿದ್ರು. ಇನ್ನು ಮನೆ ಕಡೆ ಹೋದರೆ ಮತ್ತೆ ನಾನು ಹೋಗಿ ಊಟ ಮಾಡೋ ಸಾಕನೆ ಆಲ್ಮೋಸ್ಟ್ ಬಿಸ್ಲೆಕ್ಕಿರ್ತೈತೆ. ಬಿಸ್ಲೆಕ್ಕಿದ್ರೆ ಕೆಲಸ ಆಗೋದಿಲ್ಲ. ಓಕೆ, ಇನ್ನೊಂದು ಸ್ವಲ್ಪ ಹೊತ್ತು ಮಾಡೋಣ ಅಂದ್ಬಿಟ್ಟು ಇವಾಗ ಅರ್ಧಕ್ಕೆ ಬಂದಿದ್ದೀನಿ. ಇನ್ನೊಂದು 2 ಅವರ್ ಕೆಲಸ ಮಾಡಿದ್ರೆ ಮುಕ್ಕಾಲು ಭಾಗ ಹೊರಟೋಗ್ತೀನಿ. ಇನ್ನೊಂದು ಕಾಲು ಭಾಗ ಇರ್ತೈತೆ. ಸಂಜೆ ಬಂದು ನೋಡ್ಕೊಳೋಣ. ಇಲ್ಲಿ ಯಾರು ನನ್ನ ಹೇಳೋರಿಲ್ಲ, ಕೇಳೋರಿಲ್ಲ, ಮಾಡೋರಂತೂ ಮೊದಲೇ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ರೈತಂದು ದರ್ಬಾರು ಅಂತಾರ, ರಾಜ್ಯನ ದರ್ಬಾರು ಕಣ್ರಿ. ನಮ್ಗೆ ಇಷ್ಟ ಇದ್ರೆ ಮಾಡ್ಬೋದು, ಕಷ್ಟ ಆದರೆ ಮನೆ ಕಡೆ ಹೋಗ್ಬೋದು. ನಮ್ಮನ್ನು ಹೇಳೋರಿಲ್ಲ, ಕೇಳೋರಿಲ್ಲ, ಮಾಡೋರಂತೂ ಮೊದಲೇ ಇಲ್ಲ. ಇಲ್ಲಿ ಆಳುಗಳು ನಾವೇ, ಯಜಮಾನ್ರುಗಳು ನಾವೇ ಅಲ್ವಾ. ಅದಕ್ಕೆ ಕಣ್ರಿ ಹೇಳೋದು, ರೈತನ ಲೈಫು ಎಲ್ಲರಿಗೂ ಸಿಗೋದಿಲ್ಲ. ಸಿಕ್ಕದ್ಮೇಲೆ ಮಜ್ಜಾ ಮಾಡಿ ಬಿಸಾಕ್ಬೇಕಿಲ್ಲ ಲೈಫ್ನ, ಅಲ್ವೇ. ಈಗ ಸಮಯ ಆಗಿದೆ 11:30 ಆಗಿದೆ ಕಣ್ರಿ. ಇವಾಗ ತಾನೇ ಜಸ್ಟ್ ಮನೆ ಕಡೆ ಬಂದು ಊಟ ತಿಂದ್ಬಿಟ್ಟು ಮಲ್ಕೊಂಡಿದ್ದೀನಿ. ಸೊಂಟ ಎಲ್ಲ ಪದ ಹೇಳ್ತದೆ, ಹಾಗಾಗಿ ಮಲ್ಕೊಬಿಟ್ಟಿದ್ದೀನಿ. ರೆಸ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಇದೆ, ಇನ್ನೊಂದು ಅರ್ಧ ಇದೆ. ಆಲ್ಮೋಸ್ಟ್ ಸಂಜೆ ಹೋಗಿ ಮಾಡ್ಕೊಳೋಣ ಅಂದ್ಬಿಟ್ಟು ಆರಾಮಾಗಿ ಮಲ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಸಂಜೆ ತೋಟ ಕಡೆ ಹೋಗಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಧ್ಯಾಹ್ನ ಬಂದು ಅಲ್ಲಿ ಸ್ಟಾಪ್ ಮಾಡಿದ್ದೆ. ಆಲ್ಮೋಸ್ಟು ಆ ಕಡೆ ಸಾಲು ಸ್ಟಾಪ್ ಮಾಡಿದ್ದೆ. ಇವಾಗ ಇದನ್ನೆಲ್ಲ ರುಬ್ಬಾಕೊಂಡು ಇವಾಗ ಇಷ್ಟು ಎತ್ಕೊಂಬಂದು ಇಳಿಸಿದ್ದೀನಿ. ಇನ್ನು 4 ಸಾಲಿದೆ. ನೋಡೋಣ, ಪೂರ್ತಿ ಮುಗಿಸ್ಬೇಕಂತ ಮನಸ್ಸು ಇಟ್ಕೊಂಡಿದ್ದೀನಿ. ಪೂರ್ತಿ ಮುಗಿಸ್ಬಿಟ್ರೆ ನಿರಾಳ, ಎಲ್ಲ ಕೆಲಸ ಮುಗಿತೈತೆ. ಸದ್ಯಕ್ಕೆ ಹೊಡೆದು ಸುಸ್ತಾಗಿ ಇಲ್ಲಿ ಕೂತ್ಕೊಂಡಿದ್ದೀನಿ ಕಣ್ರಿ. ನಮ್ಮ ಟಿಲ್ಲರು ಕೂಡ ಪಾಪ ರೆಸ್ಟ್ ತಗೊಂತ ಐತೆ. ಇಂಜಿನ್ ಅದು ಫುಲ್ಲು ಹೀಟ್ ಬಂದಿರ್ತೈತೆ. ಆಗಾಗ ನಿಲ್ಸ್ಕೊಂಡು ನಾವು ಕೂಡ ರೆಸ್ಟ್ ತಗೊಂಡು ಅದಕ್ಕೂ ಕೂಡ ಸ್ವಲ್ಪ ರೆಸ್ಟ್ ಕೊಟ್ಟು ಓಡಿಸೋಣ. ಓಡೋಗಿದ್ದೇನೈತೆ ಅಲ್ವೇ. ಈಗ ಸಮಯ ಬಂದು ಸಂಜೆ 6:30 ಆಗಿದೆ ಕಣ್ರಿ. ಓಕೆ, ವ್ಲಾಗ್ನ ಹೀಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಇವತ್ತು. ಯಾಕಪ್ಪ ಅಂತ ಹೇಳಿದ್ರೆ ಏನು ಮಾಡ್ತೀರಾ, ಇಡೀ ನಮ್ಮ ಬೈಲೆಲ್ಲ ಹೊಡೆದು ಸುಮಾರು ಟೀಲರು ಈ ನಡುವೆ ಇದೇ ಕೆಲಸ ಆಗೋಗಿತ್ತು. ಆಲ್ಮೋಸ್ಟು ಕಳೆ ನೋಡೋಕ್ಕಾಗ್ತಿರಲ್ಲ. ಇವಾಗ ಅದ್ರ ತೋಟ ಬಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮೊದಲೆಲ್ಲ ಬಂದು ಸಿಕ್ಕಾಪಟ್ಟೆ ಕೆಲಸ ಇತ್ತು. ಇದನ್ನೆಲ್ಲ ಓಡಿಸೋ ಪಾಟಿಗೆ ನನ್ನ ತಿಕ್ಕ ಹರಿದು ಊರು ಬಾಕ್ಲಾಗೋಗದೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ. ಯಾಕಂತೀರಾ, ನಮ್ಮದು 9 ಅಡಿ ಕೂಚಾಗಿದ್ರೆ ಪರವಾಗಿಲ್ಲ. ಆದರೆ ನಮ್ದೇನೋ ಅಂತ ಹೇಳಿದ್ರೆ 8 ಅಡಿ ಕೂಚು. ಆಗಿನ ಕಾಲಕ್ಕೆ ಇದನ್ನು ಹಾಕೋದೇ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ಆಗಿನ ಕಾಲಕ್ಕೆ ಸುಮಾರು ನಾನು ಹೇಳ್ತಾ ಇರೋ ಕತೆ ಬಂದು 15 ವರ್ಷಗಳ ಹಿಂದೆ. 15 ವರ್ಷಗಳ ಹಿಂದೆ ಇದನ್ನು ಹಾಕೋದೇ ದೊಡ್ಡ ಸವಾಲಾಗಿತ್ತು. ಯಾಕಂತ ಹೇಳಿದ್ರೆ ಆಗಿನ ಕಾಲಕ್ಕೆ ಆ ಥರ ಒಂದು ಸಿಚುವೇಶನ್ ಕೂಡ ಅದೇ ರೀತಿಯಾಗಿತ್ತು ನಮ್ಮದು. ಹಾಗಾಗಿ ಆಗಿನ ಕಾಲಕ್ಕೆ ಇದನ್ನು ಹಾಕೋದೇ ಸ್ವಲ್ಪ ಕಷ್ಟ ಆಗಿತ್ತು. ಇನ್ನು ಅದನ್ನೆಲ್ಲ ಹಾಕೋದು ಅಂದ್ಬಿಟ್ಟು ಇದನ್ನು ಹಾಕೊಂಡ್ರಿ. ಆದರೆ ಇವತ್ತು ಸ್ವಲ್ಪ ಕಷ್ಟ ಆಗ್ತೈತೆ. ಬೊಕ್ಕೊಂಡು ಓಡಾಡಬೇಕು, ಬೊಕ್ಕೊಂಡು ಮಾಡಬೇಕು. ಪ್ರತಿಯೊಂದು ಕೂಡ ಬಗ್ಗಿ ರೋಟ್ರಿ ಹೊಡೆದು ನನ್ನ ತಿಕ್ಕ ಹರಿದು ಊರು ಬಕ್ಲಾಗಿ ಹೋಗೈತೆ ಕಣ್ರಿ. ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ. ಕಷ್ಟ ಅಂದರೆ ಬಿಡೋಕ್ಕಾಗೋದಿಲ್ಲ. ಹಾಗಾಗಿ ಕಷ್ಟನೋ ಸುಖನೋ ಮಾಡ್ತಾ ಇರಬೇಕಲ್ವಾ. ಓಕೆ, ಇನ್ನು 2 ಸಾಲಿದೆ. ಅಲ್ಲಿಗೂ ಪೆಂಡಿಂಗ್ ಉಳಿದೇ ಹೋಯ್ತು. ಪೆಂಡಿಂಗ್ ಉಳಿಸ್ಬಾರ್ದು ಅಂತ ಬೆಳಗ್ಗೆ ಮನಸ್ಸಿಟ್ಟಿದ್ದೆ. ಆದರೆ ಏನು ಮಾಡೋದು, ಕೆಲಸ ಹಂಗಿತ್ತು. ಹಾಗಾಗಿ ಇವಾಗ ಪೆಂಡಿಂಗ್ ಉಳಿದೇ ಹೋಯ್ತು. ಓಕೆ, ಬೆಳಗ್ಗೆ ಇನ್ನೇನು ದಬಾಕ ಕೆಲಸ ಬೇರೆ ಕೆಲಸ ಇಲ್ಲ. ಹಾಗಾಗಿ ಬೆಳಗ್ಗೆ ನೋಡ್ಕೊಂಡು ಅಂದ್ಬಿಟ್ಟು ನಾನು ಕೂಡ ಸುಮ್ಗೆ ಆಗ್ಬಿಟ್ಟು ನಾನು ಕೂಡ ಮನೆ ಕಡೆ ಹೊರಡ್ತಾ ಇದ್ದೀನಿ ಕಣ್ರಿ. ಬೆನ್ನೆಲ್ಲ ಪದ ಹೇಳ್ತಾವೆ, ಸೊಂಟ ಎಲ್ಲ ಬಗ್ಗಿ. ಓಕೆ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಇನ್ನು ಮನೆ ಕಡೆ ಹೊರಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ ನೋಡ್ತಾ ಇರೋರಲ್ಲ ಈ ವಿಡಿಯೋನ ಒಂದೇ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ಮಿಸ್ ಮಾಡ್ದಿರಾ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ ನಿಮ್ಮ ಮೊಬೈಲ್ಗೆ ಫಟಾಫಟ್ ಅಂತ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ. ಯಾಕೆ ಲೇ ಕರೆಯೋಳೆ, ಇವಳಿಗೆ ಏನು ತಿಕ್ಕ ಕೊಬ್ಬಿರ್ಬೇಕಂದ್ರೆ ನೋಡ್ರಿ, ಆರಾಮಾಗಿ ಮಲ್ಕೊಂಡವಳೆ. ನಾನು ಮಾತಾಡಿಸ್ತಾ ಇದ್ರು ಮಲ್ಕೊಂಡವಳ. ಏನಂದರೆ ಬೇರೆ ನಾಯಿಗಳು ಬಂದ್ಬಿಟ್ಟಿದ್ದಾವಂತೆ. ಇವತ್ತು ಬಂದು ಬೇಟೆ ನಾಯಿಗಳೆಲ್ಲ ಬಂದ್ಬಿಟ್ಟವೆ. ಏನಂದರೆ ದೊಡ್ಡ ಮಟನ್ ಕಟ್ ಮಾಡ್ತಾರಲ್ಲ, ವೇಸ್ಟೇಜ್ ಆಳು ಮುಳು ಸಿಗೋದು. ಆದರೆ ಇವತ್ತು ಸಿಗೋದಿಲ್ಲ ಅವಿಗೆ. ಯಾಕಂತ ಹೇಳಿದ್ರೆ ಸೋಮವಾರ ಅಲ್ವಾ. ಹಾಗಾಗಿ ಅವು ದೊಡ್ಡ ಮಟನ್ ವೇಸ್ಟೇಜು ಆಳು ಮುಳು ಏನು ತಿಂತವೆ ಆ ನಾಯಿಗಳೆಲ್ಲ ಇವಾಗ ಬೈಲ್ ಮೇಲೆ ಬಂದ್ಬಿಡ್ತೈತೆ. ಇವತ್ತು ಬೈಲ್ ಮೇಲೆ ಬಂದಿದೆ. ಆಲ್ಮೋಸ್ಟ್ ಬೈಲ್ ಮೇಲೆ ಬಂದಿರೋದು ಕುಂದ್ಲಿಗಳನ್ನ ಓಡಿಸ್ಕೊಂಡು ಹೋಗೋದು, ಅಥವಾ ಕುರಿಗಳಾರನ್ನ ಮೇಸಾದ್ರೆ ಕುರಿಗಳ ಮೇಲೆ ಹೋಗೋದು, ಈ ಥರ ಮಾಡ್ತಾ ಇರ್ತಾಯಿದ್ದೆ. ಅವಾಗ ಟಿಲ್ಲರ್ ಓಡಿಸ್ತಿದ್ದೆ. ಅವಾಗ ಒಂದು ಕೇಸ್ ನಡೀತು. ನಾನು ಪಕ್ಕದಾಗೆ ಇದ್ದೀನಿ. ಜಸ್ಟ್ ನನ್ನ ಹತ್ರ ಅಂದರೆ ಇಲ್ಲಿ ನಾಯಿ ಇದೆಯಲ್ಲ,
ನಾನು ಇಲ್ಲಿದ್ದೀನಿ ನಾಯಿ ಹೋಗೋ ಜಾಗದಲ್ಲಿ ಒಂದು ಕುಂದ್ಲೆ ಓಡೋಯ್ತು, ನಾಯಿಗಳು ಅಟ್ಟಿಸ್ಕೊಂಡು ಹೊರಟೋದ್ವು, ಕೈಗೆ ಸಿಗ್ಲಿಲ್ಲ ಪಾಪ, ಜೀವ ಬದುಕಿ ಅಂತಾನೆ ಹೇಳ್ಬೋದು ಕಣ್ರಿ. ಅದಕ್ಕೆ ಬೈ ಮೇಲೆ ಬಂದಿದ್ದಾವೆ, ಇವರು ಯಾವುದೋ ಬಂದ್ಬಿಟ್ಟವೆ ಅಂತ ಇವರು ಬೊಗಳ್ತಾ ಅವ್ರೆ ಅವುಗಳನ್ನ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು, ಮತ್ತೆ ನಾಳೆ ನಿಮ್ಮ ಕನನ್ ಸಿಗ್ತೀನಿ.